ನಮ್ಮವ್ವ ಎಲ್ಲಾರನು ಚಲೋ ಇಟ್ಟಿರುವ, ಜಾಸ್ತಿ ನನಗೆ ಒಳ್ಳೇದು ಮಾಡವ. ಪೂಜೆಗೆ ಗಂಗಾಳ ನೀರು ತಯಾರು ಮಾಡಿ ಇಟ್ಟಾಳ. ಲಿಂಗು ತೊಳ್ಕೊಬೇಕು, ಸಮಯಕ್ಕೆ ಎಣ್ಣೆ ಬತ್ತಿನೂ ಮಾಡಿಲ್ಲ, ಎಣ್ಣೆನೂ ಹಾಕಿಲ್ಲ. ಆಯ್ತು ಹೋತ್ಬಿಡು. ಇವೇನು ಬಾಳೆ ಬದುಕು ಮಾಡಿ ಬರ್ಲಿ ಬಿದ್ದಾವು. ಕಡ್ಡಿ ಪಟ್ಟಿಗೆ ಎಲ್ಲಿಟ್ಟಾವ ಯವ್ವ? ಏ ಶಾಂತವ, ಎಲ್ಲಿ ಬಡದಿರ್ತಾಳ ಏನೋ ಶಾಂತವ? ಅಲ್ರಿ ಅತ್ತಿಯಾರ, ಅದು ಎಂತ ಬಾಯ್ ಮಾಡ್ತೀರಿ ನೀವು? ದೇವ್ರ ಪೂಜೆ ಮಾಡಕತ್ತೀರಿ, ಒಂದ ಸಣ್ಣ ಒದರಾಡ್ತೀರಪ್ಪ. ತಡ್ರಿ ನೋಡ್ತೀನಿ, ಇಲ್ಲೇ ಇತ್ತು. ಓ ನಿನ್ನೆ ಅಲ್ಲೇ ಬಣವಿ ಅಂತೇಳಿ ಬಣವಿ ಒಟ್ಟಾಕತ್ತಿದ್ರಲ್ಲ, ಈ ಕಡೆ ಮಗ್ಲು ಎಲ್ಲಾರು ಕುಂತಿದ್ರಲ್ಲ, ಈ ಕಡೆ ಬಾಂಡೆ ಅರ್ಬಿಗಿ ಕಲ್ ಕಡೆ ಅಲ್ಲಿ ಸೊಳ್ಳದಾವ ಅಂತೇಳಿ ಅಲ್ಲಿ ಓಸು ಸದಿ ಕುಡಿಸಿ ಉರಿ ಹಚ್ಚಿದ್ದಿಲ್ಲನ, ಅಲ್ಲೇ ಇಟ್ರೆ ಏನಪ್ಪ ಕಡ್ಡಿಪಟ್ನ ನೋಡ್ತೇನೆ ತಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನಿ ಒಳಗೆ ನಾನಿಲ್ಲ ಅಂದ್ರೆ ಯಾವುದು ಸುದ್ದ ಆಗುದಿಲ್ಲ. ಪೂಜೆದ್ ಬುಟ್ಟಿ ಅಲ್ಲೋತ ಪೂಜೆ ಮಾಡ್ಬೇಕು ನಾನು. ಅಯ್ಯೋ ಅಯ್ಯೋ ಅತ್ತಿಯರ, ನೀವು ಬಾಯ್ ಮಾಡಕ್ ಹೋಗ್ಬೇಡ್ರಿ, ತಡ್ರಿ. ಇರಮ್ಮ, ಈಕಿನು ಎಲ್ಲಿ ಹೋದ್ಲ ಏನಾತದ? ಓ ಜಾಕಕ್ಕೆ ಹೋಗ್ಯಾಳನ. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಎಷ್ಟೊತ್ತಾತು ಏನ್ ತಾನ ಪೂಜೆ ಮಾಡೋದು. ಹಿಂಗೆ ದೇವ್ರ ಮುಂದೆ ಕುಂತ ಇಷ್ಟು ಕಾಸಿದ ದೇವ್ರ ಸಿಟ್ಟಾಗದಲ್ಲ. ದೇವ್ರ ಸಿಟ್ಟಾಕನೇ ಇಲ್ಲ ಈಗ ಸದ್ಯಕ್ಕೆ, ನೀವಂತರೂ ಸಿಟ್ಟಾಗಿರಲ್ಲ. ಮತ್ತೆ ಇಷ್ಟೊತ್ತು ಮಾಡಿದ್ರ ಹಂಗ? ಹಾ ಸಿಕ್ತ. ಅತ್ತಿಯರ ನೀವ್ ಹೇಳ್ರಿ, ನಾ ಪೂಜೆ ಮಾಡ್ತೇನೆ, ಹೇಳ್ರಿ ಆರಾಮ್ ಕುಂದ್ರ ನಡ್ರಿ. ಯಾಕ ನಾ ಪೂಜೆ ಮಾಡಿದ್ರೆ ದೇವ್ರ ಒಲ್ಲೆ ಅಂತ ನಾನು? ಹಂಗಲ್ಲ, ಹೊತ್ತು ಭಾಳ ಆಗೈತಿ. ಏನ ಹೇಳ್ರಿ, ಚಾ ಮಾಡಿಟ್ಟೇನಿ, ನಿಮ್ಗೊಂದು ಸ್ವಲ್ಪ ಬಿಸಿ ಚಾ ಕುಡಿ ನಡ್ರಿ. ನಂದು ಜಳಕಾತಿ, ಈಗ ಪೂಜೆ ಮಾಡಿ ಎದ್ದು ಬರ್ತೇನೆ. ಹಂಗಾರ ಸರಿ, ಚಂದಾಗಿ ಮಾಡು. ದೇವ್ರದೇನ್ರ ಭಯ ಭಕ್ತಿ ಏನೂ ಇಲ್ಲ. ಹೌದೌದು, ನಂಗೇನಿಲ್ಲ ತಗೋರಿ, ಹೇಳ್ರಿ. ಓಂ ನಮಃ ಶಿವಾಯ. ದೀಪ ಹಚ್ಬೇಕ, ಎಣ್ಣೆ ಹಾಯಿಲೈತಲ್ಲ. ಒಳ್ಳೆ ಎಣ್ಣೆ ಖಾಲಿ ಆಗಕ್ಕೆ ಬಂತಿದ್ದು ದೇವ್ರ ಮುಂದಿಂದ ಒಟ್ಟು ತರಿಸ್ಬೇಕು. ನನ್ನ ಮನೆ ಜೀನ್ ಹಂಕ ನನ್ನ ಗಂಡ ತರ್ಬೇಕಲ್ಲ. ಶಾಂತ, ಸ್ವಲ್ಪ ಸ್ವಲ್ಪ ಸಾಕು ಸಾಕು, ಅಷ್ಟ ಎಣ್ಣೆ ಹಾಕದ. ಅಯ್ಯೋ ದೇವ್ರಿ, ನಾನು ಭಾಳ ಹಾಕಿನ್ನೇನ್ರಿ? ಹೆಚ್ಚಾಗಿ ಸುಳ್ಳ ಈ ಗಾಡಿ ಗುಂಟ ಇಳ್ಕೊಂತ ಹೋಗತಿ, ಪಣತ್ಯಾಗ ನಿಂದಿರ್ತೇನ. ನಿನ್ನ ಅರ್ಧ ಅರ್ಧ ಹಾಕ್ಬೇಕು. ಎಣ್ಣೆ ರೇಟ್ ಎಷ್ಟಾಗೈತಿ ಕೇಳಿ ಏನು? ಅಯ್ಯೋ ದೇವ್ರಿ, ದೇವ್ರ ಮುಂದೆ ನಿಂತು ಈ ನಮ್ನಿ ಲೆಕ್ಕ ಹಾಕ್ತಿರಿ? ದೇವ್ರ ಏನ್ ಕಡಿಮೆ ಮಾಡ್ಯಾನ್ರಿ ನಿಮ್ಗ? ದೇವ್ರ ನವಲ್ಲವ ಯವ್ವ ಆತದ. ಹೋರಿ, ಈಗ ಸುಮ್ಮನೆ ಒಟ ಒಟ ಹಚ್ಚಾಕೋಬೇಡ್ರಿ. ಪೂಜೆ ಮಾಡಿದ್ ಒಂದ್ 2 ನಿಮಿಷ ಉರಿಬೇಕು ದೇವ್ರ ಮುಂದೆ ದೀಪ. ಉರಿತೈತಿಲ್ಲ ಯಾಕ ನಿಂದೊಂದ್ ಕತಿ. ಈಗ ಹಚ್ಚಿದೆ ಅಂದ್ರ ಚಂತನ ಅರದಲ್ಲ ದೀಪ ಹಂಗ ಇರ್ತತಿ. ಅಷ್ಟು ಎಣ್ಣೆ ಹಾಕಿಸ್ತಾರನ. ಮಧ್ಯಾಹ್ನ ಮರುವತ್ತನೇ ದೇವ್ರಿಗೆ ಒಟ್ಟು ಬ್ಯಾಸರ ಆಗಿರ್ತತಿ, ಒಂಚೂರು ಅವರು ವಿಶ್ರಾಂತಿ ತಗೋಬೇಕು. ಹಂಗಂತೇಳಿ ನಮ್ನಿ ದೀಪ ಚಾಲೂನ ಇಟ್ರ ಚಂಜ್ ಕಸ್ತಿ ಬೆಳಿಗ್ಗೆ ಮಠ ಉರಿತಿರ್ತತಿ. ಹಂಗ ಹಚ್ತಾರನ. ಅಷ್ಟೇ ಒಂದೊಂದ ತಾಸ ಆರಿ ಇದ ಹಚ್ಚ ಉರಿಬೇಕದು ದೀಪ. ಸಸಪ್ ಹಾಕ ನೋಡಿ ಹಾಕು. ಈ ತಿಂಗಳು ತರಾಕಷ್ಟು ಕೈ ಕಟ್ಟಾಗೈತೆ, ಅಷ್ಟು ಪೂರ ರೊಕ್ಕನೂ ಇಲ್ಲ. ದೇವ್ರೇ, ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ನೀನೇ ಕೊಡ್ಬೇಕಪ್ಪ ತಂದೆ. ಮನುಷ್ಯರಿಂದ ಮಾತ್ರ ನರಮನಸ್ಸರಿಂದ ಆಗಲ್ಲ. ದೀಪ ಹಚ್ಚಬೇಕು, ಕಡ್ಡಿಪಟ್ಟ ಹಾಯ್ಲೈತೆ. ಹಬ್ಬ, ದೇವ್ರ ಮುಂದೆ ಈಗ ಒಂದು ಕಳಿ ಬಂತು ನೋಡು. ಹೂ ಪೋಣಿಸಿಟ್ಟಿದ್ದೆ. ಇರಮ್ಮ, ಹೂ ಪೋಣಿಸಿಟ್ಟಿದ್ನಲ್ಲವ ಎತ್ತಿ ಅಲ್ಲೇ ಇಟ್ಟೆ ನೋಡ್ಬಿ. ಇಲ್ಲೇ ಇಟ್ಟಾಳ. ಹಿತ್ತಲಾಗ ಒಂದು 4 ಮಲ್ಲಿಗೆ ಹೂವು ಅಂತಿಂತಾವ್ ದಾಸಾಳು ಬಿಟ್ಟಿದ್ದಕ್ಕೂ ಸಾರ್ಥಕ ಆತ. ಶಾಂತ, ನಾನು ಎಲ್ಲಡಿಕೆ ಕುಟ್ಟೋದು ಕುಟ್ಟಾಣಿ ಎಲ್ಲಿಟ್ಟಿ? ಒಟ್ಟೆ ಇಟ್ಟು ಜಗದಾಗ ಇರುವುದಿಲ್ಲ ನೋಡು ಯಾವ. ಅಯ್ಯೋ ದೇವ್ರಿ, ನೆಮ್ಮದಿಯಾಗಿ ದೇವ್ರಿಗೆ ಒಂದು ಬೇಡ್ಕೊಂಡು ನಮಸ್ಕಾರ ಮಾಡೋಣ ಅಂದ್ರೆ ಬಿಡೋದಿಲ್ಲ ನೀವು. ಅಲ್ಲೇ ಸಂದಕದ ಕಾಲಾಗಿಟ್ಟೆ ನೋಡ್ರಿ ಅತ್ಯಾರ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಲ್ಲ ಶಾಂತವ, ಅಲ್ಲೇ ಅಲ್ರಿ ಅತ್ಯಾರ, ನಾನು ಬಗಲಾಗಿ ಇಟ್ಕೊಂಡು ಕೂತಿರ್ತೇನೆ. ಅಲ್ಲೇ ಎಲ್ಲರೂ ಸಂದೆ ಮುಂದೆ ಸರಿಸ್ ಕಸ ಹೊಡೆದಾಳ, ಅಲ್ಲೇ ಕೇಳ್ರಿ. ಒಂದಿಟ್ಟು ನಮಸ್ಕಾರ ಮಾಡಕ್ಕೆ ಬಿಡುವಲ್ರಿ? ಭಾಳ ಭಯ ಭಕ್ತಿ ಇರಕ್ಕೆ ನೀನು ಪಂಡ್ರಿ ಬಾಯಿ ನೋಡು. ಕಣ್ಣು ಮುಚ್ಚಿ ಚಂದಾಗಿ ದೇವರಿಗೆ ಧ್ಯಾನ ಮಾಡು, ನಮಸ್ಕಾರ ಮಾಡು. ಒಟ್ಟು ಬರೇ ಮಾತಾಡ್ತಾನೆ ಇರ್ತಾಳ. ಅಯ್ಯೋ ದೇವ್ರೆ, ಈ ಮುಚ್ಚಿಗೆ ಏನು ಬಂತು ಅಂತ ನೋಡ್ಬೇಕಂತ ನನ್ನ ಹತ್ತಾಗ. ಅಲ್ಲ, ಕಣ್ಣು ಮುಚ್ಚಿ ನಮಸ್ಕಾರ ಮಾಡಕತ್ತಕ್ಕೀಗ 20 ಸಲ ಮಾತಾಡ್ಸಿ ಮತ್ತಿಂತ ಮಾತು. ಬೇಡ್ಕೊ ನಮಸ್ಕಾರ ಮಾಡ್ಕೊ. ಹೆಂಗೆ ಕಾಟಾಚಾರಕ್ಕೆ ಪೂಜೆ ಮಾಡ್ತೀರಿ ಏನತ್ತಾಗ? ಹಂಗಾಗಿ ನಾ ದಿನ ಪೂಜೆ ಮಾಡ್ತೇನೆ ಅನ್ನೋದು ಅದಕ್ಕೂ ಬಿಡುದಿಲ್ಲ ತಗ. ಮನಸ್ಸು ನೆಮ್ಮದಿಯಾಗಿರ್ಬೇಕು. ಮಂಗಳಾರತಿ ಒಂದು ಮಾಡಂತಡಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಪ್ಪ ದೇವ್ರೆ, ಎಲ್ಲಾರನ್ನು ಚಲೋ ಇಟ್ಟಿರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ನಮ್ಮಪ್ಪ. ಅಯ್ಯವ್ವ ಕಾಲ. ಆತಾ ಪೂಜೆ? ಆತ್ರಿ ಅತ್ಯಾರ, ಮಾಡೀನಿ ಪೂಜೆ ಆತ. ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬಂದು ನೋಡ್ರಿ ಕಡೆ. ಇಲ್ಲಿ ನೋಡ ಶಾಂತವ, ಪೂಜೆ ಮಾಡುವತ್ನೇ ಭಾಳ ಭಕ್ತಿ ಶ್ರದ್ಧೆ ಇರ್ಬೇಕು. ಅತ್ತಿತ್ತಾಗ ನೋಡ್ಬಾರ್ದು. ಏನ ನಾ ಕಣ್ಣು ಬಿಡೋದು, ಆ ಕಡೆ ನೋಡೋದು, ಯಾರ್ದಾರ ಕೂತ್ ಮಾತಾಡೋದು, ಮತ್ ನಮಸ್ಕಾರ ಮಾಡೋದು, ಹಿಂಗೆಲ್ಲ ಏನು ಮಾಡ್ಬಾರ್ದು. ಪೂಜೆ ಅಂದ್ರೆ ಪೂಜೆ ಅಷ್ಟೇ ಮಾಡ್ಬೇಕು. ಪೂಜೆ ಮಾಡೋರೇನ ಹಂಗೆ ಮಾಡ್ಬೇಕು. ಪೂಜೆ ಮಾಡಕತ್ತವರಿಗೆ ಬೇರೆದವ್ರು ಬಂದು 20 ಸಲ ಅದೆಲ್ಲಿಟ್ಟಿ ಇದೆಲ್ಲಿಟ್ಟಿ ಅದು ಯಾಕೆ ಹಂಗೆ ಮಾಡಿದ್ದು, ಇದು ಯಾಕೆ ಹಿಂಗೆ ಮಾಡಿದ್ದು ಅಂತೇಳಿ ಕೇಳ್ಬೋದನ್ರಿ ಅತ್ಯಾರ? ಒದರಾಡ್ಕೊಂತ ಪೂಜೆ ಮಾಡ್ಬೋದು. ಅಯ್ಯ ಕುಟ್ಟಾಣಿ ಸಿಗ್ಲಿಲ್ಲ ತಗೋ, ಅದಕ್ಕೆ ಕೇಳಿನಿ. ಅತ್ತಿ, ಸಂಜಿಕೆ ಎಷ್ಟೊತ್ತಿಗೆ ಹೋಗೋಣ ಇವ್ರು ಗಿರ್ಜಕ್ಕರ ಮನೆಗೆ? ಸಂಜಿಕೆ 6 ಗಂಟೆ ಅಷ್ಟೊತ್ತಿಗೇನ ಅಂದಂಗೆ ಆಗಿತ್ತವ ಆಕಿ.
ಪುಣ್ಯಾರ ಅಂದ್ರೆ ಹೋಗಂತು ಅದ್ರಾಗ ಏನೈತಿ. ಸೀರೆ ನಾನು ಹಳದಿದು ಆಮ್ಯಾಗ ನೀಲಿ ಬಣ್ಣದ ಐತಲ್ರಿ ಐತ್ಯಾರ ಎರಡು ಕಲರ್ ಪುಡಿ ಐತಲ್ಲ ಅದೇನ ಅಂತಾರಪ್ಪ ಕುಚ್ಕು ಕುಚ್ಕು ಪಿಕ್ಚರ್ ಹೀರೋಯಿನ್ ಉಡ್ತಿದ್ಲಲ್ಲ ಅಂತ ಸೀರೆ ಅದು, ಇಲ್ಲ ಸಂಡೆ ಮಂಡೆ ಸೀರೆ, ಇಲ್ಲ ಅಂದ್ರ ಇದು ಬೇರೆ ಯಾವ್ದಾರ ಉಡ್ಲೇನ್ರಿ ಐತ್ಯಾರ? ಏಯ್ ಎದಕ್ಕ ಗಿರ್ಜಿ ಮನೆಗೆ ಎದಕ್ಕ ಅಟತ್ನ್ಯಾಗ ಅದು ಅಂತ ಚಂದ ಸೀರೆ ಉಟ್ಕೊಂಡು? ನಿನ್ನೆ ಹೇಳಿಲ್ಲನ್ರಿ ಐತ್ಯಾರ ಆಕಿ ಅದು ಬಟವಾಡೆ ಐತಿ ಬಾ ಅಂತೇಳಿ. ಸುಮ್ ಕುಂದ್ರ ಅವಕ್ಕೇನ ಮಾಡಕ್ ಕೆಲ್ಸ ಇಲ್ಲ ಬಗ್ಸಿಲ್ಲ, ಖಾಲಿ ಪುಕ್ಷಟಿ ತಾಯಿ ಅತ್ತಿ ಸುಸಿ ಏನೋ ಒಂದ್ ಮಾಡ್ಕೊತ ಕೂತಾವು ಕೆಲ್ಸದ ಕಾಸ್ಲೆ. ನೀನು ಹೋದ್ ಕಾಸ್ಲೆ ಕುಂದ್ರದ ಏನೈತಲ್ಲೇ ಮನ್ಯಾಗಿದ್ರ ಕೆಲಸ ಹಾಕವು ಪಾಲ್ತು ಇದ್ದಾರೆಲ್ಲ ಅಡ್ಯಾಡ್ವಲ್ರಾಕ ಏನ್ ಹೋಗೋ ಅವಶ್ಯಕತೆ ಇಲ್ಲ, ತಣ್ಣ ಮನ್ಯಾಗ ಬಿದ್ದಾಡ್ರಿ. ಅಲ್ರಿ ಐತ್ಯಾರಿ ಇಲ್ಲಿ ತಾನ ಬಂದ್ ಕರ್ದತಿ ಹುಡುಗಿ ಹೋಲಿಕಂದ್ರ ಆಕಿ ಮನ್ಸಿಗೆ ನೋವು ಆಗುದಿಲ್ಲನ, ಕರೆದ್ರ ಬರ್ಲಿಲ್ಲ ನೋಡ ಅತ್ತಿ ಸಸಿ ಇಬ್ರು ಅಂತ ಅನ್ನಂಗ ಆಗಲ್ಲನ. ಏನೈತ್ ಬಿಡ್ರಿ, ಏನ್ 4 ಹೆಜ್ಜೆ ಇಟ್ರ ಅವ್ರ ಮನಿ ಐತಿ, ಒಂದ್ ಸಂಜೆಲ್ಲ ಮನ್ಯಾಗ ಕಸಗಿ ಸವಡ ದೀಪ ಹಚ್ಚಿ ಕೂಡ ಹೋಗಿ ಬರ್ತೇವಿ. ನೋಡಣ ಬಟವಾಡಿ ನಾವು ಎಂದು ನೋಡಿಲ್ಲ, ಅದ್ ಏನ್ ಮಾಡ್ಯಾರೋ ಎಂತಾದ್ ಮಾಡ್ಯಾರೋ ನೋಡಿ ಬರ್ತೇವಿ. ಅತ್ತಿ ಅವ್ರು ಮಾಡೋರ್ ನಮ್ದು ಮಾಡ ಚಾಲು ಆತ್ ನೋಡಿಲ್ಲಿ. ನೋಡ್ವಾ ಈರಮ್ಮ ನಾವೆಂದು ಅಂತದ್ ಮಾಡಿ ಗೊತ್ತಿಲ್ಲ, ಏನ್ ನಮ್ಗೆ ಈ ಬಟವಾಡಿ ಗಿಟವಾಡಿ ಇವೆಲ್ಲ ನಮ್ಗೆ ಏನೂ ಗೊತ್ತಿಲ್ಲವ ಮಾಡಿ. ಏನು ಸುಳ್ಸುಳಕ್ಕೆ ಹೊತ್ತಿಲ್ದೊತ್ನೆ ಕತ್ತಿ ಮೇನಿರುತ್ತೆ ಅಂತೇಳಿ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ. ನಾಳೆ ಬೇಕಾರೆ ಮುಂದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನಿನ್ನ ಮಗಂದು 1ನೇ ವರ್ಷದ ಬಟವಾಡಿ ಬೇಕಾರೆ ಮಾಡೋಣಂತ. ಆತು ಐತಿ ಹಂಗೆ ಮಾಡೋಣಂತ. ಅತ್ತಿ ಅಂದಂಗ ಇದು ಏನದ ಸಂಜಿಕೆಗೆ ಹಂಗಾರ ಸೇರೆ ಅಡಿಗೆ ಮಾಡಿಬಿಟ್ರಾತಲ್ಲ, ಮತ್ತೆ ಅಲ್ಲಿಂದ ಬಂದು ಮಾಡಕ್ ಬೇಸರಕತಿ. ಆಯ್ತು ಮಾಡಿ ಏನ್ ಮಾಡ್ತೀನಿ ನೋಡು. ನಾ ಹಂಗಾರ ಒಂದು ಈಟ್ ಕೆಲಸ ಐತೆ ಬರ್ಲೇನೋ ಹೊಲ ಕಡೆ ಹೋಗ್ಬರ್ಲೇನೋ? ಬ್ಯಾಡತ್ತಿ ಇರು ಮನ್ಯಾಗ ಎಲ್ಲೋಗ್ತಿ, ಹುಡುಗ ಎದ್ದು ಕಾಡ್ತಾನ ಮತ್ತೆ ನಂಗೆ ಈಗ ಅಡಿಗೆನೂ ಮಾಡ್ಬೇಕು. ಹುಡುಗನ್ ಬೇಕಾರೆ ಎದ್ದಿಂದ ಕರ್ಕೊಂಡು ಒಂಚೂರು ಅಡ್ಯಾಡ್ಕೊಂಡು ಹೋಗಿ ಬರುವಂತಿ. ಹಂಗೆ ಮಾಡಂತೀಯ? ಆಯ್ತು ತೋರುವ ಮತ್ತೆ ಹಂಗ ಆಗ್ವಲ್ತಕ್ಕ. ಅಂದಂಗತ್ತಿ ನಾಳೆ ಅಪ್ಪ ಬರ್ತಾನಂತ. 3 ದಿನಕ್ಕೂ ಏನೈತಂತ ಇಲ್ಲಿ ಕೆಲಸ ನಿಮ್ಮ ಅಪ್ಪಂದು? ಮಗಳು ಕೊಟ್ಟ ಮನಿ ಎಷ್ಟು ಸೂಕ್ಷ್ಮ ಇರ್ಬೇಕು, ಬಂದಾರ ಇಲ್ಲ ಹೋದಾರ ಇಲ್ಲ ಅಂದಿರ್ಬೇಕು. ಅಂತಾದು ಯಾವಾಗ ನೋಡಿದ್ರು ಇಲ್ಲೇ ಇರ್ತಾನಲ್ಲ ನಿಮ್ಮಪ್ಪ. ಏನ್ ಆಚಿಗೆ ಹೇಸಿಗೆ ಏನ್ ಅನ್ಸಂಗಿಲ್ಲನ? ಯವ್ವ ದೇವ್ರೆ, ನಾವು ಮಗಳು ಕೊಟ್ಟ ಮನೆಗೆ ವರ್ಷದಾಗ ಒಂದು ಕಾಲು ಇಡ್ಬೇಕಂದ್ರೆ ಹೆಚ್ಚಿಗೆ ನೋಡು. ಯಾಕಂದ್ರೆ ಹಂಗೆ ಒಳ್ಳೊಳ್ಳೆ ಹೋದ್ರ ಇಲ್ಲ ಏನಂತಾರ ಗೊತ್ತನ, ಕರಿಲಾರ್ದನ ಮನೆಗೆ ಕೆರವು ತಗೊಂಡು ಹೋದಂಗ ಅಸೈ ಹಂಗೆಲ್ಲ ಹೋಗ್ಬಾರ್ದು. ಅತ್ತಿ ಇದೇನ್ ಕರ್ಯಾಕೇನ ಮಂದಿ ಮನಿ ಏನ? ಸ್ವಂತ ತಂಗಿ ಮನಿ ಮಗಳ ಮನಿ ಬರ್ಲಿ ಬಿಡು, ಏನಾಗುದಿಲ್ಲ. ಅಂದ್ರೆ ನನ್ನ ಮನಿ ಅಲ್ಲಿದು, ನಿನ್ನ ಮನಿ ನಿನ್ನ ಸೊಸಿ ಮನಿ, ನನ್ನ ಮನಿ ಅಲ್ಲಿದು. ದೇವ್ರೆ ನಿಮ್ ಕೂಟಿ ಯಾರು ಜಗಳ ಮಾಡ್ತಾರ? ನಡಿ ರೊಟ್ಟಿ ಜಿಗಿಟ್ ಹಾಕಿ ನಡಿ, ಹುಡುಗಿ ಎದ್ರ ನಾ ಕರ್ಕೋತೇನೆ ನಡಿ. ನಾ ಹಿತ್ತಲಾಗ ಅನ್ಕತ ದನ ಕೊಟ್ಟು ಹುಲ್ಲಿಗಿಲ್ಲ ಹಾಕ್ಯಾರ ಇಲ್ಲ ನೀರು ಕೊಟ್ಟಾರ ಇಲ್ಲಿ ನೋಡ್ತೇನೆ. ಮಣಕಾಲ ನೀರಂದ ತೇಲ್ ಬಂದಿರೋ ಬಾತ್ ಹೆಣಾಗ್ಯಾಳು ನಮ್ಮ ಸೊಸಿ ನನ್ನ ಶಾಂತವ. ತೆಳಗಾಗಲೇ ಒಟ್ಟ ಆಗನ ಊರು ಹೋಗಂತತಿ ಕಾಡ್ ಬಾ ಅಂತತಿ. ಈಗ ತೆಳಗಾಗಿ ಏನ್ ಮಾಡ್ಲಿ? ಏನ್ ತುಸಾ ಕೆಲಸ ಮಾಡ್ತಿದ್ನೆ, ಮೈ ಬಂದ್ರೆ ಏನ್ ಮಾಡ್ಬೇಕು? ಏನ್ ಕೈಗೊಂದು ಕಾಲಿಗೊಂದು ಆಳ ಇಟ್ಟ ನಿನ್ ಮಗ, ಅದಕ್ಕೆ ಮೈ ಬಂದತ್ ನನಗೆ ಈಡೆ ಸುಖವಾಗಿ ತಿಂದು 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 ಮತ್ ಸುಖ ಹೆಚ್ಚಾಗಿದ್ದ ನಿನಗ, ಅದಕ್ಕೆ ಹಿಂಗಾಗೈತಿ. ರೀ ಹೆಂಗ್ ಕಾಣತೇನಿ? ಅಬಾ ಏನ್ ಚಂದ ಕಾಣಕತ್ತಿಲಿ ಯಪ್ಪ, ಹೆಂಗ್ ಕಾಣತ್ತಳಪ್ಪ? ಏನಪ್ಪ ನಮ್ಗೆ ಇವೆಲ್ಲ ಗೊತ್ತಾಗೋದಿಲ್ಲ. ಇವೇನು ನಮ್ಗೆ ಸೀರೆ ಪಾರಿ ಉಟ್ರು ಚಂದ, ಇವು ಏನಾರ ಬಿ ಏನಪ್ಪ ಏನಾರ ಅಂದ್ರೆ ಮತ್ತೆ ನಿಮಗೆ ಸಿಟ್ಟು ಬರ್ತೈತಿ. ಅದಕ್ಕೆ ನಾನು ಸುಮ್ಮನೆ ಇರೋದು ವಾಸಿ. ಚಂದಾಗಿತ್ತು. ನಿಮ್ಮವು ಬಂದು ನನಗೂ ಇಂಥದ ಬೇಕಂದ್ರೆ ಕಷ್ಟ ನೋಡು. ಅಬ್ಬಾ ಬಾ ಬಾ ಏನ್ಲಾ ಇದು? ಏನ್ ಅಸಹ್ಯ ಇದೆ ಅಂತ? ಏನಾಗಿತ್ತು ಬೇ? ಚಂದ ಐತಲ್ಲ ಅರಿಬಿ. ಯಾವ ಡ್ರೆಸ್ ಹೇಳಿದ? ಚಂದಾಗಿ ಲಕ್ಷ ಕೊಟ್ಟು ನೋಡು. ಯಾರ ಡ್ರೆಸ್? ನನ್ಗೇನ್ ಗೊತ್ತು ಯಾರು ತಂದಿ, ಏನ್ ಯಾರಿಗ್ ಗೊತ್ತು? ಯಾರ್ದಾರ ತಂದಿಲ್ ಬೇ, ಹೊಸಾದ ಅಂಗಡ ಅಂತಂದ ನೀ. ಆದ್ರೆ ಇದನ್ನ ಯಾವ್ದಪ್ಪ ಹಿಂದಿ ಪಿಕ್ಚರ್ ಹೀರೋಯಿನ್ ಕಾಜಲ್. ಅದೇ ಕುಚ್ ಕುಚ್ ಹೋತಾಯಿ ಆಯ್ಕೆ ಹಾಕೊಂಡಿ ಡ್ರೆಸ್ ಅದ. ಹಾಕಿ ಡ್ರೆಸ್ ಎಂತದು ತಂದಿಯಾ? ಹ್ಞೂ ಬೇ, ಹುಡುಕ್ಯಾಡಿ ಕೇಳಿ ತಗೊಂಬಂದಿ ನೋಡ. ಯವ್ವ ಹಲಕಟ ಬಾಡ್ಯಾ, ಒಂದಿನಾರ ನನಗೆ ಏನಾರ ತಂದಿ ಅನ್ಲ ಹಿಂಗ್ ಹುಡುಕ್ಯಾಡಿ. ಹೆಂಡತಿಗಾದ್ರೆ ಹುಡುಕ್ಯಾಡ್ತಾನಂತ. ಒಂದು ಮಗನು ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗನ ಯಾ ಕಡಜ್ಞೋ ನನ್ನವ್ವ, ಒಂದು ಮಗನ ಯಾ ಕಡಜ್ಞೋ ನನ್ನವ್ವ, ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ. ಯವ್ವ ಯಾಕಂಗ್ ಮಾಡ್ತೀವ? ಏನಾಗೈತಿ? ಅಕ್ಕೋಲಿ ಬಿಡು. ಅಕ್ಕೋಲಿ ಮದುವೆಯಾಗಿನ ಹೆಣ್ಮಕ್ಳು ಲಕ್ಷಣವಾಗಿ ಸೀರೆ ಉಡ್ಬೇಕು. ಇದೇನಿದು ಹಲಭಂಗ? ಇಂಥವೆಲ್ಲ ಅಸಹ್ಯ ಅರ್ಬಿ ಹಾಕೊಂಡು ನಿಂದ್ರಾಕತ್ರ ಊನ್ ಮಂದಿ ಏನಂದಾರ? ಮೊದ್ಲ ಅದೇನೋ ಬಟವಾಡಿ ಅಂತ ಬೇರೆ ಮಾಡ್ಕೊಳಕತ್ತಾಳ. ಯವ್ವ ಇವತ್ತು ಅದಕ್ಕೆ ಎಷ್ಟು ಮಂದಿ ಆಚಾರ ಕಿಸಿತಾರ ಏನು ಯಾರಿಗ್ ಗೊತ್ತು? ಜೊತೆಗೆ ಇದು ಬೇರೆ ಕೇಳು. ಸೀರೆ ಬದ್ಲಿ ಹಂಗ್ ಬೇಕು ಅಂದ್ಲು, ಅದಕ್ಕೆ ಹಂಗಿ ತಗೊಂಬಂದನಿ. ಹೋಲ್ ಬಿಡು. ನಿಂಗೇನ್ ಬೇಕು ಹೇಳಿ ನಿನ್ ಬರ್ತಡೆಗ? ನಂಗ ಚಂದನ್ ಸೀರೆ ಬೇಕು. ಆತ್ ಬಿಡು, ನಿಂಗೊಂದ್ ಸೀರೆ ತಂದು ಕೊಡ್ತೀನಿ. ಆತು. ಆದ್ರೂ ಈಕಿಗೂ ಸೀರೆನ ತರ್ಬೇಕಿತ್ತಪ್ಪ. ನೀನು ಊರನ್ ಮಂದಿ ಆಡ್ಕೊಂಡು ನಗತಾರ ಬಿಡ್ಲಾ. ನಿಮ್ ಹಳ್ಳ್ಯಾಗ ನಿನಗೆ ಗೊತ್ತಿಲ್ಲಪ್ಪ ಏನ ಬಾಳ ಹೊಲಸ್ ಮಂದಿ ಇಲ್ಲಿ ಹೋದ್ ಹುಲಿ ಹೋತಂತಾರ. ಇಂಥವೆಲ್ಲ ಅರ್ಬಿ ಗಿರ್ಬಿ ಎಂದು ಯಾರು ಲಗ್ನಾಗಿಂದ ಹಾಕೊಂಡಿಲ್ ಬಿಡಯಪ್ಪ. ನಮ್ಮ ಊರಾಗ ಹೊಸ ಪದ್ಧತಿ ಈ ಸಿಟ್ಯಾನ್ ಸೊಸಿ ಬಂದು ನಮ್ಮ ಮನ್ಯಾಗ ಎಲ್ಲ ಬರೋ ತರಾಕ ತಾಳ್ ನೋಡು, ಗೊತ್ತನ?
ಅತ್ತಿಯರ ಅದಕ್ಕೆ ತಲೆ ಕೆಡಿಸ್ಕೊತೀರಿ. ಮನುಷ್ಯ ಯಾವಾಗಲೂ ಮುಂದುವರಿತಿರ್ಬೇಕಂತ, ಏನು ಎತ್ತ ನೋಡ್ತಿರ್ಬೇಕು, ಯಾವ್ದು ಹೊಸಾದ ಏನೇನ್ ಬರ್ತೈತಿ ಜೀವನ ಶೈಲಿಗೆ ಅದ್ ನಾವು ಹೊಂದ್ಕೊಂಡು ಹೋಗ್ತಿರ್ಬೇಕು. ಗೊತ್ತನ? ಇವತ್ತು ನಾ ಹಾಕೊಂಡಿನಿ, ನಾನು ನೋಡಿ ನಾಳೆ ಇನ್ನ ಬಿಗ್ ಸುಸಿ ಹಾಕೋತಾಳ, ಮತ್ತೆ ಬಿಗ್ ಸುಸಿ ಹಾಕೋತಾಳ. ಹಿಂಗ ಹಾಕುವಂತ ಹಳ್ಳಿಗಳು ಇಂಪ್ರೂವ್ ಆಕ್ಕವು. ಇಂಪ್ರೂವ್ನ ಪಂಪ್ರೂವ್ನ ಎಂತದು ಆಗುದು ಬೇಡ. ನಮ್ಮ ಹಳ್ಳಿ ಇದ್ದಂಗ ಇರ್ಲಿ. ಕುಲಿಗಾಡ್ಸಕ್ ನೀವ ಬೇಕು ಬಂದಿ ನೋಡು. ಹಿಂಗ್ ಮಾಡಿದ್ರ ಮುಗಿದೋತ್, ಮಳಿ ಬೆಳೆ ಆದಂಗ ಆತ. ಯವ್ವ ಬಿಡು ಹೋಲಿಗ ಕೇಕ್ ತಂದನಿ. ಏನ ಎಲ್ಲ ತಯಾರಾಗಿತ್ತಲ್ಲ, ನಮ್ಮೂರ ಗುಡಿಯಾಗ ಎಲ್ಲ ತಯಾರು ಮಾಡೀನಿ. ಮನ್ಯಾಗ ಜಾಗ ಸಾಲದಲ್ಲ ಅಂತೇಳಿ ಅಲ್ಲಿ ಗುಡಿ ಕಡೆ ಹೋಗೋಣ ಬರ್ರಿ ಎಲ್ಲಾರು. ಗುಡಿಯಾಗ ಬಟ್ವಾಡಿ ಮಾಡಕ್ ಹೂ ಅಂದ್ರ ಐನೇರ ಹ್ಞೂ ಅಂದಾರ ಬಾಬಿ. ನಡ್ರಿ ನಡ್ರಿ, ಅದೇನ ಮಾಡ್ತಾರಂತಲ್ಲ. ಮತ್ತು ಕಮ್ಮಂದ ಒಂದು ಸೀರೆ ಉಟ್ಕೋ. ಅಲ್ಲಿ ಬಂದಾರೆಲ್ಲ ಕಮ್ಮನ್ ಸೀರೆ ಉಟ್ಕೊಂಡಿರ್ತಾರ. ನೀನು ಇಂಥದ ಅಂಗಿ ಹಾಕೊಂಡೋಕ್ಕಿ ಏನ ಸೀರೆ ಉಟ್ಕೊಂಡೋಕ್ಕಿ. ನೀವೊಂದು ಸೀರೆ ಉಟ್ಕೋ ಚಂದ ಅಂದ, ನಾ ಒಂದು ಅರ್ಬಿ ಹಾಕೋತೇನೆ. ಆಯ್ತು. ತರತ್ ತಂದಾನ, ಹಿಂತಿಗಟ್ಟ ತಂದಾನ. ನನಗೊಂದು 5 ರಕ್ಕಿತ್ತು. ದುಡ್ಡು ಕೊಟ್ಟಾರ ಬೇಕಾದ ಸಿಗುತ್ತೈತೆ, ಹಲಕಟ ಬಾಡ್ಯ ಹಡದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನ, ಹುಚ್ಚು ಬಾಡೆ ಮತ್ತೆ ಸಿಗುವಳೇನ. ಅಯ್ಯೋ ದೇವ್ರೇ. ನೀನ್ ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ. ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲ್ವು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಚಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತೇನ? ವಯಸ್ಸಕ್ಕೆ ಹತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದಟ್ಟ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.